ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹೌದು ಸ್ನೇಹಿತರೆ, ನಾನು ಪಾಠ ಮಾಡಬೇಕು, ದೇಶದ ನಿರ್ಮಾತನಾಗಬೇಕು ಅಂತ ಕನಸು ಕಾಣ್ತಾ ಇರ್ತಕ್ಕಂಥ ಉದ್ಯೋಗಾಕಾಂಕ್ಷಿಗಳಿಗೆ ಇದೊಂದು ಸಂತಸದ ಸುದ್ದಿ. ಬನ್ನಿ, ಈ ವಿಡಿಯೋನ ನಿಮಗೆ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋದಲ್ಲಿ ಏನೇನು ಮಾಡಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು. ಮೊದಲು ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇತರ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ. ಅದರಲ್ಲೂ ಮಕ್ಕಳಿಗೆ ಪಾಠ ಮಾಡಬೇಕು ಎಂಬ ಆಸೆ ಹೊತ್ತವರಿಗೆ ಇಲ್ಲಿ ಒಂದು ಭರ್ಜರಿ ಅವಕಾಶ ಇದೆ ಅಂತ ಹೇಳೋದಾದರೆ ತಪ್ಪಿಲ್ಲ. ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ 15,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. 15,000 ಶಿಕ್ಷಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಶಿಕ್ಷಕರಾಗಬೇಕೆಂಬ ಕನಸು ಹೊತ್ತವರು, ಅದರಲ್ಲೂ ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಇಲ್ಲಿ ಆಕರ್ಷಕ ಸಂಬಳವೂ ಇರಲಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಕರ್ನಾಟಕ ಶಿಕ್ಷಣ ಇಲಾಖೆ ಅಧಿಸೂಚನೆ. ಹುದ್ದೆಯ ಹೆಸರು ಶಿಕ್ಷಕರು. ಹುದ್ದೆಯ ಸಂಖ್ಯೆ 15,000. ಕೆಲಸ ಮಾಡಬೇಕಾದ ಸ್ಥಳ ಕರ್ನಾಟಕ ರಾಜ್ಯಾದ್ಯಂತ. ವೇತನ ಬಂದು ತಿಂಗಳಿಗೆ 44,425 ರೂಪಾಯಿಂದ 99,400 ರೂಪಾಯಿ. ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆ ಖಾಲಿ ಇದೆ ಅಂತ ನೋಡೋದಾದರೆ, ಶಿಕ್ಷಕರ ಹುದ್ದೆಗಳು ಖಾಲಿ ಇರುವ ಜಿಲ್ಲೆಗಳು: ಮೈಸೂರು 748, ವಿಜಯನಗರ ಜಿಲ್ಲೆಯಲ್ಲಿ 17, ಬೀದರ್ನಲ್ಲಿ 103, ವಿಜಾಪುರ 352, ಕಲಬುರಗಿಯಲ್ಲಿ 199, ಬಾಗಲಕೋಟೆಯಲ್ಲಿ 6, ಬೆಳಗಾವಿಯಲ್ಲಿ 831, ಕಲಬುರಗಿಯಲ್ಲಿ 2,051. ಶಿಕ್ಷಣ ಮತ್ತು ವಯಸ್ಸಿನ ಅರ್ಹತೆ ನೋಡೋದಾದರೆ, ಕರ್ನಾಟಕ ಶಿಕ್ಷಣ ಇಲಾಖೆ ಇದೀಗ ನೇಮಕಾತಿ ಮಾಡಿಕೊಳ್ಳಲು ಹೊರಟಿರುವ 15,000 ಶಿಕ್ಷಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೆ ನೀವು ಯಾವುದೇ ಮಾನ್ಯತೆ ಪಡೆಯದ ವಿಶ್ವವಿದ್ಯಾಲಯದಿಂದ 12ನೇ ತರಗತಿ, ಪದವಿ, ಡಿಪ್ಲೊಮಾ ಮಾಡಿರಬೇಕು. 21 ವರ್ಷ ಮೇಲ್ಪಟ್ಟು 40 ವರ್ಷ ಒಳಗಿನ ಯಾರಾದರೂ ಅರ್ಜಿ ಸಲ್ಲಿಕೆ ಮಾಡಬಹುದು. 2A, 2B, 3A, 3B ಅವರಿಗೆ 3 ವರ್ಷ ಮತ್ತು SC, ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ವಿನಾಯಿತಿ ಇರಲಿದೆ. ಅರ್ಜಿ ಸಲ್ಲಿಸುವ ಸಾಮಾನ್ಯ 2A, 2B, 3A, 3B ಅಭ್ಯರ್ಥಿಗಳು ಅರ್ಜಿ ಶುಲ್ಕವಾಗಿ ಒಂದು ಹುದ್ದೆಗೆ 750 ರೂಪಾಯಿ, 2 ಹುದ್ದೆಗೆ ಕಳಿಸುವುದಾದರೆ 1,125 ರೂಪಾಯಿ ಕೊಡಬೇಕು. SC, ST ದೈಹಿಕವಾಗಿ ನ್ಯೂನತೆ ಇರುವವರು ಒಂದು ಹುದ್ದೆಗೆ 500 ರೂಪಾಯಿ ಮತ್ತು 2 ಹುದ್ದೆಗಾಗಿ 750 ರೂಪಾಯಿ ಶುಲ್ಕ ಕೊಡಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 7, 2026 ಆಗಿರುತ್ತದೆ. ಆಯ್ಕೆ ಪ್ರಕ್ರಿಯೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ. ಅದಾದ ಮೇಲೆ ದೈಹಿಕ ಪರೀಕ್ಷೆ CET, PST ನಡೆಯಲಿದೆ. ದಾಖಲೆಗಳ ಪರಿಶೀಲನೆ ನಡೆಸಲಾಗುವುದು. ಪರೀಕ್ಷಾ ಮಾದರಿ ಮತ್ತು ಪಠ್ಯಕ್ರಮ ಅಧಿಕೃತ ಅಧಿಸೂಚನೆ ಪ್ರಕಾರವೇ ಇರುತ್ತದೆ. ಹಿಂದಿನ ಪರೀಕ್ಷೆಗಳಂತೆ ಇರಲಿದೆ. ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರ್ಸ್, ಇತಿಹಾಸ, ಸಂವಿಧಾನ, ವಿಜ್ಞಾನ ಸೇರಿ 100 ಅಂಕಗಳಿರುತ್ತವೆ. ಕಲ್ಯಾಣ ಕರ್ನಾಟಕ ಭಾಗದ 6,967 ಹುದ್ದೆಗಳು. ಪದವೀಧರ ಪ್ರಾಥಮಿಕ ಶಿಕ್ಷಕರು GPT 6ರಿಂದ 8ನೇ ತರಗತಿಯವರೆಗೆ 3,228 ಹುದ್ದೆಗಳು. ಪ್ರೌಢಶಾಲಾ ಶಿಕ್ಷಕರು 2,214, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿವರೆಗೆ 800 ಹುದ್ದೆಗಳು. ದೈಹಿಕ ಶಿಕ್ಷಕರು 425, ಗಣಕಯಂತ್ರ ವಿಜ್ಞಾನ ಶಿಕ್ಷಕರು 300. ಕಲ್ಯಾಣೇತರ ಉಳಿದ ಮೂಲ ವೃಂದದ ಭಾಗದ 8,033 ಹುದ್ದೆಗಳು. ಪದವೀಧರ ಪ್ರಾಥಮಿಕ ಶಿಕ್ಷಕರು GPT 6ರಿಂದ 8ನೇ ತರಗತಿ 5,272, ಪ್ರೌಢಶಾಲಾ ಸಹ ಶಿಕ್ಷಕರು 2,286, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿವರೆಗೆ ಪಾಠ ಮಾಡಲು 100 ಜನ ಶಿಕ್ಷಕರನ್ನು ಆಯ್ಕೆ ಮಾಡಲಾಗ್ತದೆ. ದೈಹಿಕ ಶಿಕ್ಷಕರು 175, ಗಣಕಯಂತ್ರ ಕಲಿಸುವವರು 200 ಹುದ್ದೆಗಳನ್ನು ಆಯ್ಕೆ ಮಾಡಲಾಗ್ತಾ ಇದೆ. ಅರ್ಜಿಗಳನ್ನು ಶಾಲಾ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಮಾತ್ರ ಸಲ್ಲಿಸಬೇಕು. ಅಂಚೆ ಅಥವಾ ಖುದ್ದಾಗಿ ಸಲ್ಲಿಸುವ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಸುವಾಗ ರಚಿಸುವ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ಪ್ರವೇಶ ಪತ್ರ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಇದು ಅಗತ್ಯವಾಗುತ್ತದೆ. ಶುಲ್ಕವನ್ನು ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ನೆಟ್ವರ್ಕಿಂಗ್ ಚಲನ್ ಮೂಲಕ ಆನ್ಲೈನ್ನಲ್ಲೇ ಪಾವತಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನೀವು ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟನ್ನು ಸಂಪರ್ಕ ಮಾಡಬಹುದು.